ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ಅಳೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೀವು ಅಳಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ನಾವೇನು ಮಾಡುವಂಥ ಮಿಸ್ಟೇಕ್ಸ್ ಏನು ಗೊತ್ತಾ? ಡಿಪ್ರೆಷನ್ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಲೈಕ್ ಅದೇ ಗುಂಗಲ್ಲಿ ಮುಳುಗಿಬಿಟ್ಟಿರ್ತೀವಿ. ಅವನಿಲ್ಲ ಮುಂದೆ ಹೆಂಗೆ ಲೈಫು, ಅವನಿಲ್ಲ ಮುಂದೆ ಹೆಂಗೆ ಲೈಫು. ಈ ಗುಂಗಲ್ಲೇ ಎಷ್ಟೋ ಜನ ಮುಳುಗಿ ಅಲ್ಲೇ ಲೈಕ್ ಒದ್ದಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ? ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಬೇಕು. ಸೊ ಏನು ಅರ್ಥ ಮಾಡ್ಕೊಳ್ಬೇಕು? ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ನೋಡಿ, ಒಬ್ಬ ವ್ಯಕ್ತಿ ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ನಾವು ಅಳೋದು ಮಾಡಿದ್ರೆ ಅಥವಾ ಆ ಭ್ರಮೆನಲ್ಲಿ ಬದುಕ್ತಾ ಇದ್ದರೆ ಡಿಪ್ರೆಷನ್ 100% ಹೋಗ್ತೀವಿ. ಅವರಿಲ್ಲ ಅಂತ ಒಂದು ಪ್ರಪಂಚನೇ ಗೊತ್ತಿಲ್ಲ ಅನ್ನೋ ಲೆಕ್ಕಕ್ಕೆ ಹೋಗ್ತೀವಿ. ಬಟ್ ಯಾರು ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ, ಆ ಟೈಮಲ್ಲಿ ಮಾಡಬೇಕಾಗಿರೋದೇ ಅರ್ಥ ಮಾಡ್ಕೊಳ್ಬೇಕು. ಪ್ರೆಸೆಂಟ್ ನಾವು ಯಾವ ಸಿಚುವೇಷನಲ್ಲಿದ್ದೀವಿ ಆ್ಯಂಡ್ ಅವ್ರು ಯಾವ ಸಿಚುವೇಷನಲ್ಲಿದ್ದಾರೆ. ಪ್ರೆಸೆಂಟ್ ನಮಗೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ನಮಗೇನು ಹೇಳ್ತಾ ಇದ್ದಾರೆ, ಪ್ರೀತಿ ಇದೆಯಾ ಇಲ್ವಾ, ಆಲ್ರೆಡಿ ಬಿಟ್ಟು ಹೋಗಿದ್ದಾರಾ, ಪ್ರೆಸೆಂಟ್ ಇನ್ನೂ ಇಲ್ಲಿದ್ದಾರಾ, ಅಥವಾ ನೆಪಗಳನ್ನು ಮಾಡ್ತಿದ್ದಾರಾ, ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವೇನು ಮಾಡ್ತೀವಿ? ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಅಪಾರ್ಥ ಮಾಡಿಕೊಂಡು ಇನ್ಯಾವುದೋ ಗುಂಗಲ್ಲಿ ಅಳ್ತಾ ಕೂತಿದ್ದೀವಿ. ಅವ್ರು ಬಿಟ್ಟಾಯಿತು. ಟು ಬಿ ಫ್ರ್ಯಾಂಕ್ಲಿ, ನೀವು ಬೇಡ ಅಂತಾರೋ ಡೈರೆಕ್ಟ್ಲಿ ನಿಮ್ಗೆ ಹೇಳಿ ಆಯಿತು. ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು? ಅದನ್ನು ನಿಮ್ಮ ಥಾಟ್ ಪ್ರೊಸೆಸ್ಸಿಗೆ ಒಪ್ಪಿಸಿ, ಅದನ್ನು ಮನಸ್ಸಿಗೆ ಒಪ್ಪಿಸಿ. ಅದನ್ನು ಈಸ್ ನೋ ಮೋರ್, ನಮ್ಮ ಜೊತೆಗೆ ಇಲ್ಲ ಅಂದಮೇಲೆ ಏನು ಮಾಡಬೇಕು? ಇಡೀ 86,000 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಬುದ್ಧಿವಂತ ಪ್ರಾಣಿ ಅಂದಮೇಲೆ ಏನಕ್ಕೆ ಕರೆದಿದ್ದಾನೆ? ಯೋಚನೆ ಮಾಡೋದ್ರಲ್ಲಿ ಯೋಚನಾ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ. ಯೋಚನೆ ಮಾಡಿ. ನೆಕ್ಸ್ಟ್ ಏನು? ಯಾರೋ ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ. ಉದಾಹರಣೆಗೆ ನಮ್ಮ ಹತ್ರ ನಾವು ಆಕ್ಸಿಡೆಂಟ್ ಆದಾಗ, ಮತ್ತೊಂದಿನೊಂದಾಗ ಕೈಯೋ ಕಾಲೋ ಒಂದೇನೋ ಆಕ್ಸಿಡೆಂಟ್ ಆಗಿರುತ್ತೆ. ಅವಾಗ ಏನು ಮಾಡಬೇಕು? ಟ್ರೀಟ್ಮೆಂಟ್ ತೊಗೊಳ್ಬೇಕು. ಏನಕ್ಕೆ? ನೆಕ್ಸ್ಟ್ ಬದುಕಲಿಕ್ಕೆ ಅಷ್ಟೇ. ಹಿಂಗೆ ಆಗೋಯ್ತಿಲ್ಲ ಅಂತ ಕೊರಗೋದಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಕೆ ನಾವು ಒದ್ದಾಡಬೇಕು. ಈಗ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಬಿಟ್ಟು ಹೋದಾಗ ನೀವು ಕೊರಗೋದಕ್ಕಿಂತ ಅಳೋದಕ್ಕಿಂತ ನೆಕ್ಸ್ಟ್ ನಿಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಎಷ್ಟೋ ಜನ ಯೋಚನೆ ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್. ಎಷ್ಟೋ ಜನ ಯೋಚನೆ ಮಾಡೋದನ್ನ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಯಾರು ಕೂಡ ಐ ಥಿಂಕ್ ಮೇ ಬಿ ಈ ಡಿಪ್ರೆಷನಲ್ಲಿ ಇರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ಕೋತೀನಿ ನಾನು. ಕರೆಕ್ಟ್. ಅದಕ್ಕೇ ಯಾವ ವ್ಯಕ್ತಿ ಬಿಟ್ಟು ಹೋಗ್ತಾನೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅವ್ನು ಬಿಟ್ಟು ಹೋಗಿರ್ತಕ್ಕಂಥ ನಿನ್ನೆ ದಿನ ಅಥವಾ ಹಿಂದಿನ ಸಮಯ ಅದು ಸತ್ತು ಹೋಗಿದೆ ಲೈಫಲ್ಲಿ, ಮತ್ತೆ ಪುನಃ ಬರಲ್ಲ. ಬಿಟ್ಟು ಹೋದ್ಮೇಲೆ ನಿಮ್ಮಲ್ಲಿ ಚಾಲೆಂಜಸ್ ಇಲ್ವಾ, ಪರ್ಪಸ್ ಇಲ್ವಾ, ಲೈಫ್ ಗೆಲ್ಲಬೇಕನ್ನೋ ಆಸೆ ಇಲ್ವಾ, ಅವ್ರ ಮುಂದೆ ಚೆನ್ನಾಗಿ ಬದುಕಬೇಕನ್ನೋ ನಿಮ್ಮಲ್ಲಿ ಹಂಬಲ ಇಲ್ವಾ? ಸೊ ಇದೆಲ್ಲ ಇಲ್ಲ ಅಂದಮೇಲೆ ಮನುಷ್ಯ ಇದ್ದು ಸತ್ತ ಹಾಗೇನೆ. ಅವ್ರು ಬರೋಕ್ಕಿಂತ ಮುಂಚೆ ಚೆನ್ನಾಗಿದ್ದೀರಿ ಅಂದಮೇಲೆ ಅವ್ರು ಹೋದ್ಮೇಲೆ ಚೆನ್ನಾಗಿರ್ತೀರಿ. ಬಟ್ ಆ ಟೈಮ್, ಆ ಪೀರಿಯಡ್ ಪ್ರಾಸೆಸ್ ನಿಮ್ಗೆ ತುಂಬ ಕಷ್ಟ ಆಗ್ತಿರುತ್ತೆ. ಅದು ನಿಮ್ಮ ಥಾಟ್ ಪ್ರಾಸೆಸ್ಸಿಗೆ ಹಾಕಿ ಚೇಂಜ್ ಮಾಡ್ಕೊಳ್ಳಿ. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನು ಯೋಚನೆ ಬರುತ್ತೆ ಹಾಗೆ ನಮ್ಮ ಲೈಫು. ಇವತ್ತು ವಿಡಿಯೋ ನೋಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು. ಕರೆಕ್ಟ್. ಈ ವಿಡಿಯೋ ಏನು ಮಾಡಿದ್ದಾನೆ ಹುಡುಗ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ವಿಡಿಯೋ ನೋಡ್ತಿದ್ರಿ. ಏನು ಡ್ರೆಸ್ ಹಾಕ್ಬೇಕು ಅನ್ಕೊಂಡಿದ್ರಿ, ಹಾಕಿದ್ದೀರಿ. ಹಂಗೆ ನಡೆಯುತ್ತೆ ಅಂದಮೇಲೆ ಲೈಫು. ನೀವು ಯೋಚನಾ ಶಕ್ತಿನ ಬದಲಾವಣೆ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವ್ನು ನಮಗೆ ಮೋಸ ಮಾಡಿ ಆಯಿತು, ಬಿಟ್ಟಿಗೆ ಹೋಗಿ ಆಯ್ತು ಅಂದಮೇಲೆ ಮತ್ತು ಅವ್ನ ಗುಂಗಲ್ಲೇ ನಾನು ಇರ್ತೀನಿ ಸರ್, ನನಗೆ ಇಲ್ಲಿ ಆಗ್ತಿಲ್ಲ ಸರ್, ನಿಮ್ಮ ಮುಟ್ಟಾಳ್ತಾನೆ. ಅದು ಅವ್ನು ಹೋಗಿ ಆಯ್ತಪ್ಪ, ಅವ್ನು ಬದಲಾವಣೆ ಆಗೋಗಿದೆ ಆಲ್ರೆಡಿ. ಅವ್ನು ಬೇರೆಯವ್ರೊಟ್ಟಿಗಿದ್ದಾನೆ. ನೀವು ಬೇಡ ಅಂತ ಬಿಟ್ಟು ಹೋಗಿದ್ದರೆ ನೀವು ಬೇಡ ಅಂತ ಹೇಳ್ತಾ ಇದ್ದಾನೆ ಅಂದಮೇಲೆ ಮತ್ತೆ ಯಾಕೆ ಅವ್ನು ಬಯಸ್ತಾ ಇದ್ದೀರಿ? ಬಿಟ್ಬಿಡಿ. ಅವ್ರ ಪಾಡಿಗೆ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ. ಸೆಲ್ಫ್ ಲವ್ ಮಾಡಿ. ಪರ್ಪಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಗೆಲ್ಲಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ. ಆವಾಗ ಮಾತ್ರ ನೀವು ಸರಿ ಹೋಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ನೀವು ಸೈಕ್ಯಾಟ್ರಿಸ್ಟ್ ಕಡೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ಎಣ್ಣೆ ಹೊಡೀರಿ, ಏನು ಮಾಡಿ ಅದು ಬದಲಾಗಲ್ಲ. ನೀವು ನಿಮ್ಮ ಯೋಚನಾ ಶಕ್ತಿ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಏನಿಸ್ತು ವಿಡಿಯೋ ನೋಡಿ? ಎಲ್ಲೊಂದು ಕಡೆ ಮೋಟಿವೇಶನ್ ಮಾಡ್ತಿಲ್ಲ ನಾನು, ರಿಯಾಲಿಟಿಗಳನ್ನು ಹೇಳ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು 15,000 ಸಬ್ಸ್ಕ್ರೈಬರ್ ಹತ್ತಿರ ಇದ್ದೀನಿ. ಇನ್ನೊಂದು 25-30 ಜನ ಬಿಟ್ಟರೆ 15,000 ಆಗುತ್ತೆ. ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.